The program is to search for a given element in an array using binary search method. ಸೊ ಬೈನರಿ ಸರ್ಚ್ ಮೆಥಡನ್ನು ಬಳಸ್ಕೊಂಡು ಒಂದು ಕೊಟ್ಟಿರ್ತಕ್ಕಂಥ ಎಲಿಮೆಂಟನ್ನು ಪೊಸಿಷನನ್ನು ಅಥವಾ ಆ ಎಲಿಮೆಂಟ್ ಎಲ್ಲಿದೆ ಅಂತ ಹೇಳ್ತಕ್ಕಂಥದ್ದನ್ನು ಕಂಡುಹಿಡಬೇಕಾಗುತ್ತೆ. ಸೊ ದಟ್ ಈಸ್ ಅ ಪ್ರೋಗ್ರಾಮ್. ಸೊ ಫಾರ್ ದಿಸ್ ಯು ನೀಡ್ ಎ ಕ್ಲಾಸ್. ಓಕೆ, ಸೊ ಇಲ್ಲಿ ಒಂದು ಕ್ಲಾಸನ್ನು ನೀವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ಹೌ ಟು ಡಿಫೈನ್ ದ ಕ್ಲಾಸ್? ಸೊ ಕ್ಲಾಸ್ ವಿತ್ ದ ಕೀವರ್ಡ್ ಕ್ಲಾಸ್ ಅಂತ ಬರೀಬೇಕಾಗುತ್ತೆ ಫಸ್ಟ್. ನಂತರ ದೆನ್ ಯು ಹ್ಯಾವ್ ಟು ಗಿವ್ ದ ನೇಮ್ ಫಾರ್ ದ ಕ್ಲಾಸ್. ಸೊ ಲೆಟ್ ದ ಕ್ಲಾಸ್ ನೇಮ್ ಬಿ ಬೈನರಿ ಸರ್ಚ್. ಓಕೆ, ನಿಮಗೆ ಸಿಂಟ್ಯಾಕ್ಸ್ ನೆನಪಿದೆಯಲ್ವಾ? ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಕೀವರ್ಡ್ ಕ್ಲಾಸ್, ದೆನ್ ವಿ ಹ್ಯಾವ್ ಟು ಗಿವ್ ದ ನೇಮ್ ಫಾರ್ ದ ಕ್ಲಾಸ್. ಸೊ ಕ್ಲಾಸ್ ನೇಮ್ ಏನಿದೆ ಇಲ್ಲಿ ಬೈನರಿ ಸರ್ಚ್. ಓಕೆ, ಸೊ ಈ ಒಂದು ಪ್ರೋಗ್ರಾಮಲ್ಲಿ ನಾವು ಒಂದು ಎಲಿಮೆಂಟನ್ನು ಪೊಸಿಷನ್ ಕಂಡುಹಿಡಬೇಕಾಗುತ್ತೆ. ಆ ಎಲಿಮೆಂಟ್ ಎಲ್ಲಿದೆ? ಸೊ ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೇಮ್ ಆಫ್ ದ ಅರೇ ಬಿ ಎಮ್ ಅಂತಿದ್ದಾಗ, ಓಕೆ, ಎಮ್ ಆಫ್ 0 10 ಇರುತ್ತೆ, ಎಮ್ ಆಫ್ 1 ಸೊ 20 ತಿಳ್ತಕ್ಕಂಥ ಎಲಿಮೆಂಟ್ ಇದೆ, ಎಮ್ ಆಫ್ 2 ಸೊ 30 ಇದೆ, ಎಮ್ ಆಫ್ 3 40 ಇದೆ, ಎಮ್ ಆಫ್ 4 50 ಇದೆ, ಎಮ್ ಆಫ್ 5 60 ಇದೆ ಅಂದ್ಕೊಂಡ್ರೆ. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ ದೀಸ್ ಆರ್ ಎಲಿಮೆಂಟ್ಸ್ ಸ್ಟೋರ್ಡ್ ಇನ್ ಡಿಫರೆಂಟ್ ಪೊಸಿಷನ್ಸ್. ಓಕೆ, ಐ ವಾಂಟ್ ಟು ಫೈಂಡ್ ದ ಪೊಸಿಷನ್ ಆಫ್ 50 ಅಥವಾ 40 ಎಲ್ಲಿದೆ, 40 ಎಲ್ಲಿದೆ ಅಂತ ಕಂಡುಹಿಡಿಬೇಕು. ಇವಾಗ 40 ಹುಡುಕಬೇಕೀಗ ನಾನು. ಸೊ 40 ಎಲ್ಲಿದೆ, ದಟ್ ಈಸ್ ದ ಪೊಸಿಷನ್ ನಂಬರ್ 3. ಹಾಗಾಗಿ ನೀವೊಂದು ಇನ್ಪುಟ್ ಕೊಟ್ಟಾಗ ಐ ವಾಂಟ್ ಟು ಸರ್ಚ್ 40 ಅಂತ ಕೊಟ್ಟಾಗ ಪೊಸಿಷನ್ 3 ಅಂತ ಬರುತ್ತೆ. ಸೊ ಇಲ್ಲಿ ಈ ಒಂದು ಆಲ್ಗಾರಿದಮನ್ನು ಬಳಸ್ಕೊಂಡಾಗ ನಾವು ಈ ಒಂದು ಅರೇಯನ್ನು ಕರೆಕ್ಟಾಗಿ ಅರ್ಧ ಭಾಗ ಮಾಡಿ, ಓಕೆ, ಅದ್ರ ಇಂಟಿಜರ್ ವ್ಯಾಲ್ಯೂ ತಗೊಳುತ್ತೆ, ಅದರಲ್ಲಿ ಯಾವ ಪೊಸಿಷನ್ ಇದೆ ಅದನ್ನು ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ, ಅದನ್ನು ಮುಂದೆ ಕಲಿತಾ ಹೋಗುವ. ಸೊ ಫಾರ್ ದಿಸ್ ವಿ ನೀಡ್ ಎ ಕ್ಲಾಸ್. ಓಕೆ, ಹಾಗಾಗಿ ನಮಗೊಂದು ಕ್ಲಾಸ್ ಬೇಕಾಗುತ್ತೆ. ಸೊ ಮೊದಲ ಕೆಲಸ ಪ್ರೋಗ್ರಾಮ್ ಬರೆಯುವಾಗ ಫಸ್ಟ್ ಕೆಲಸ ಏನು ಮಾಡ್ಬೇಕು ನೀವು? ಯು ಹ್ಯಾವ್ ಟು ಡಿಫೈನ್ ದ ಕ್ಲಾಸ್. ನೋಡಿ, ಇಷ್ಟು ಭಾಗ ಇದೆ ಕ್ಲಾಸ್ ಡಿಫೈನ್ ಮಾಡಲಿಕ್ಕೆ. ಸೊ ಫಸ್ಟ್ ಕ್ಲಾಸ್ ಅಂತ ಕೀವರ್ಡ್ ಬರೀರಿ, ದೆನ್ ಕ್ಲಾಸ್ ನೇಮ್ ಬೈನರಿ ಸರ್ಚ್ ಅಂತಿದೆ. ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಗಮನಿಸ್ಕೊಳ್ಳಿ, ಎಲ್ಲ ಕಡೆ ಅದೇ ರೀತಿ ನೀವು ಸ್ಪೆಲ್ಲಿಂಗನ್ನು ಬರಿಬೇಕಾಗುತ್ತೆ. ದೆನ್ ನೀವು ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ಲಿ ಒಂದು ಅರೇಯನ್ನು ಡಿಕ್ಲೇರ್ ಮಾಡ್ಕೊಳ್ಳಿ, ಎಮ್ ಆಫ್ 100. ಓಕೆ, ಇಲ್ಲಿ ನೀವು ಎಲ್ಲವನ್ನು ಎಲಿಮೆಂಟನ್ನು ಇಂಟೀಜರ್ ತೊಗೊಂಡ್ರೆ ಇಂಟೀಜರ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳಿ. ನಂತರ ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ ಅರೇಯಲ್ಲಿ, ಈಗ ನೀವು 10 20 30 40 50 ಅಂತ ಕೊಟ್ಟರೆ ಒಟ್ಟು ಎಷ್ಟಿದೆ? ಸೊ 5 ಅಂತ ಕೊಡಬೇಕಾಗುತ್ತೆ. ಓಕೆ, ಹಾಗೆ ದ ಎಲಿಮೆಂಟ್, ಓಕೆ, ಯು ನೀಡ್ ಟು ಫೈಂಡ್ ಔಟ್ ಯಾವ ಎಲಿಮೆಂಟನ್ನು ಹುಡುಕಬೇಕು, ಆ ಎಲಿಮೆಂಟ್ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಐ ವಾಂಟ್ ಟು ಸರ್ಚ್ 40, ಸೊ ದಟ್ ಈಸ್ ದ ಎಲಿಮೆಂಟ್. ಓಕೆ, ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ? ಲೆಟ್ ಇಟ್ ಬಿ 5. ಓಕೆ, ಹಾಗೆ ಇದು ಒಂದು ಅರೇ ಆಗುತ್ತೆ. ಸೊ ದಿಸ್ ಇಸ್ ದ ಅರೇ. ನಂತರ ಯಾವ ಪೊಸಿಷನ್ ಇದೆ ಅದಕ್ಕೊಂದು ವೇರಿಯಬಲ್ ಬೇಕಾಗುತ್ತೆ. ಓಕೆ, ಹಾಗಾಗಿ ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ. ಓಕೆ, ಫಸ್ಟ್ ಒಂದು ಅರೇ ಡಿಕ್ಲೇರ್ ಮಾಡ್ಕೊಳ್ಳಿ, ಎಮ್ ಆಫ್ 100. ನಂತರ ಎಷ್ಟು ಎಲಿಮೆಂಟ್ಸ್ ಬೇಕಾಗುತ್ತೆ? ಎನ್. ಯಾವ ಎಲಿಮೆಂಟನ್ನು ಸರ್ಚ್ ಮಾಡಬೇಕು, ಅದು ಎಲ್ಲಿದೆ? ಓಕೆ, ಈ ರೀತಿ ವೇರಿಯೇಬಲನ್ನು ನೀವು ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈ ಡಿಕ್ಲೇರ್ ಮಾಡ್ಕೊಳ್ಳಿ. ನೋಡಿ, ಪ್ರೈವೇಟ್ ಅಂತ ಬರೆದ ನಂತರ ಕೊನೆಗೆ ಕೊಲೋನ್ ಹಾಕಬೇಕಾಗುತ್ತೆ. ಕೊಲೋನ್ 2 ಚುಕ್ಕಿ ಹಾಕಬೇಕಾಗುತ್ತೆ. ಓಕೆ, ಸೊ ಅದು ನಿಮ್ಮ ಕೀಬೋರ್ಡ್ ಇರುತ್ತೆ ನೋಡಿ, ಕೊಲೋನ್ ದೆನ್ ಸೆಮಿ ಕೊಲೋನ್. ಓಕೆ, ಸೊ ಹಾಗಾಗಿ ಇಲ್ಲಿ ಪ್ರೈವೇಟ್ ಆದ ನಂತರ ಕೊಲೋನ್ ಬರೀಬೇಕಾಗುತ್ತೆ. ಯೂಸ್ ದ ಸ್ಮಾಲ್ ಕೇಸ್ ಓನ್ಲಿ. ಓಕೆ, ನಿಮ್ಮ ಇಂಗ್ಲೀಷಲ್ಲಿ ಚಿಕ್ಕ ಅಕ್ಷರವನ್ನು ಬಳಸಬೇಕಾಗುತ್ತೆ. ಸೊ ದೆನ್ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈಯರ್ ಆದ ನಂತರ, ಓಕೆ, 2 ಕೊಲೋನ್ ಹಾಕಿ ನಂತರ ನೀವು ಅಲ್ಲಿ ಯೂಸ್ ಮಾಡ್ತಕ್ಕಂಥ ಫಂಕ್ಷನನ್ನು ಡಿಕ್ಲೇರ್ ಮಾಡಬೇಕು. ಓಕೆ, ವಿ ನೀಡ್ 3 ಫಂಕ್ಷನ್ಸ್. ಒಂದು ಇನ್ಪುಟ್ಟಿಗೆ, ಒಂದು ಕ್ಯಾಲ್ಕುಲೇಷನ್ ಪಾರ್ಟಿಗೆ ಆಗುತ್ತೆ, ಮತ್ತೊಂದು ಔಟ್ಪುಟ್ಟಿಗೆ ಆಗುತ್ತೆ. ಸೊ ಇನ್ಪುಟ್ಟಿಗೆ ಯಾವ ಫಂಕ್ಷನ್ ಇದೆ? ಗೆಟ್ ಡಾಟಾ. ಸೊ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಸರ್ಚ್ ಅಂತ ಒಂದು ಫಂಕ್ಷನ್ ಬಳಸ್ಕೊಂಡಿದ್ದಾರೆ, ಹಾಗೆ ಔಟ್ಪುಟ್ಟಿಗೆ ಡಿಸ್ಪ್ಲೇ ಅಂತ ಹೇಳ್ತಕ್ಕಂಥ ಫಂಕ್ಷನ್ ಬಳಸಿದ್ದಾರೆ. ಇದು ಯಾವ ಫಂಕ್ಷನ್ಸ್ ಯಾವುದನ್ನು ರಿಟರ್ನ್ ಮಾಡಲ್ಲ. ಓಕೆ, ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಹಾಗಾಗಿ ರಿಟರ್ನ್ ಟೈಪ್ ವಾಯ್ಡ್ ಅಂತಿದೆ. ಸೊ ಆಲ್ ದ ಫಂಕ್ಷನ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಸೊ ಆಲ್ ದ ಫಂಕ್ಷನ್ಸ್ ಹ್ಯಾವ್ ದಿಸ್ ವಾಯ್ಡ್ ಆಸ್ ಎ ರಿಟರ್ನ್ ಟೈಪ್. ಓಕೆ, ಹಾಗೆ ಇಟ್ ಡಸ್ ನಾಟ್ ಕಂಟೈನ್ ಎನಿ ಆರ್ಗ್ಯುಮೆಂಟ್ಸ್. ಹಾಗೆ ಬ್ರ್ಯಾಕೆಟ್ ಖಾಲಿ ಇದೆ. ಸೊ ಇದಿಷ್ಟು ನೀವು ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈಲಿ ಬರೀಬೇಕಾಗುತ್ತೆ. ಈ ಫಂಕ್ಷನನ್ನು ಯಾವುದೆಲ್ಲ ಒಂದು ಇನ್ಪುಟ್ಟಿಗೆ ವಾಯ್ಡ್ ಗೆಟ್ ಡಾಟ್ ಅಂತ ಬರೀಬೇಕಾಗುತ್ತೆ. ನಂತರ ಕ್ಯಾಲ್ಕುಲೇಷನ್ ಪಾರ್ಟಿಗೆ ವಾಯ್ಡ್ ಸರ್ಚ್ ಅಂತ ಬರೀರಿ. ಔಟ್ಪುಟ್ ಫಂಕ್ಷನ್ ಬೇಕಾದಾಗ ವಾಯ್ಡ್ ಡಿಸ್ಪ್ಲೇ ಅಂತ ಬರೀರಿ. ಕೊನೆಗೆ ಸೆಮಿಕೊಲಾನ್ ಹಾಕೋದನ್ನು ಮರಿಬೇಡಿ. ಓಕೆ, ಸೊ ಇದಿಷ್ಟು ಕ್ಲಾಸ್. ಸೊ ಕ್ಲಾಸ್ ಕ್ಲೋಸ್ ಮಾಡಬೇಕಲ್ವಾ? ಸೊ ಇಲ್ಲಿ ನೋಡಿದೆ ಏನಿದೆ, ಇಲ್ಲಿ ಒಂದು ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ನೋಡಿ, ಇಲ್ಲಿ ಓಪನ್ ಮಾಡಿದ್ದೀರಾ, ಓಪನ್ ಮಾಡಿದ್ದನ್ನು ಇಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ. ದೆನ್ ಯು ಹ್ಯಾವ್ ಟು ಪುಟ್ ದ ಸೆಮಿಕೊಲಾನ್. ಸೊ ಕ್ಲಾಸ್ ಡಿಫೈನ್ ಮಾಡೋದಕ್ಕೆ ಸೆಮಿಕೊಲಾನ್ ಹಾಕೋದನ್ನು ಮರಿಬೇಡಿ. ಓಕೆ, ಸೊ ದೆನ್ ಈ ಒಂದು ಇನ್ಪುಟ್ ಫಂಕ್ಷನನ್ನು ನಾವು ಕ್ಲಾಸಿಂದ ಹೊರಗಡೆ ಬರೆಯುವಾಗ, ಓಕೆ, ವೈಲ್ ವಿ ಡಿಫೈನಿಂಗ್ ದ ಮೆಂಬರ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್, ಓಕೆ, ವಿ ಹ್ಯಾವ್ ಟು ಫಾಲೋ ಸಮ್ ಸಿಂಟ್ಯಾಕ್ಸ್.
ಓಕೆ, ಏನು ಬರೀಬೇಕು ಫಸ್ಟು? ರಿಟರ್ನ್ ಟೈಪ್ ಏನಿತ್ತು ಅಲ್ಲಿ ವಾಯ್ಡ್ ಅಂತ ಇತ್ತು. ಯಾವ ಫಂಕ್ಷನ್ದು? ಗೆಟ್ ಡೇಟಾ. ಅದು ಈಗ ನಾವು ಗೆಟ್ ಡೇಟಾ ಫಂಕ್ಷನಿಗೆ ಅದರ ಬಾಡಿನ ಬರೀಬೇಕಾಗುತ್ತೆ. ಇಲ್ಲಿ ಕ್ಲಾಸಿಂದ ಹೊರಗಡೆ ಬರೆಯುವಾಗ ವಿ ಹ್ಯಾವ್ ಟು ಫಾಲೋ ಸಮ್ ಸಿಂಟ್ಯಾಕ್ಸ್. ಯಾವ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಹೇಳಿ? ಫಸ್ಟ್ ಯು ಹ್ಯಾವ್ ಟು ರೈಟ್ ದ ರಿಟರ್ನ್ ಟೈಪ್, ನಂತರ ಕ್ಲಾಸ್ ನೇಮನ್ನು ಬರೀಬೇಕಾಗುತ್ತೆ. ಕ್ಲಾಸ್ ನೇಮ್ ಬರೀಬೇಕು. ಓಕೆ, ಫಸ್ಟ್ ರಿಟರ್ನ್ ಟೈಪ್ ಬರೀರಿ, ವಾಯ್ಡ್ ಅಂತಿದೆ ಮೇಲೆ, ನಂತರ ಕ್ಲಾಸ್ ನೇಮ್ ಏನಂತಿತ್ತಲ್ಲಿ? ಬೈನರಿ ಸರ್ಚ್. ದೆನ್ ಯು ಹ್ಯಾವ್ ಟು ಯೂಸ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್, ಡಬಲ್ ಕೊಲೋನನ್ನು ಬಳಸಬೇಕಾಗುತ್ತೆ. ದೆನ್ ಯು ಕ್ಯಾನ್ ರೈಟ್ ದ ಇನ್ಪುಟ್ ಫಂಕ್ಷನ್ ನೇಮ್ ಇದೆ ಗೆಟ್ ಡಾಟ್ ಅಂತಿದೆ. ಓಕೆ, ಸೊ ಇದಾದ ನಂತರ ಸೆಮಿಕಲ್ನ ಹಾಕಬೇಡಿ ಇಲ್ಲಿ. ಓಕೆ, ಸೆಮಿಕಲ್ನ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದರ ಬಾಡಿ ಕೆಳಗಡೆ ಡಿಫೈನ್ ಆಗಿರುತ್ತೆ. ಸೊ ಬಾಡಿ ಬರೋದ್ರಿಂದ ಡೋಂಟ್ ಯೂಸ್ ದ ಸೆಮಿಕೊಲೋನ್. ಸೊ ಇದು ಫಂಕ್ಷನ್ ಹೆಡ್ಡಿಂಗ್ ಅಂತ ಕರಿತೀವಿ. ಸೊ ಏನಿದೆ ಇಲ್ಲಿ? ಫಸ್ಟು ರಿಟರ್ನ್ ಟೈಪ್ ಬರೀಬೇಕು ವಾಯ್ಡ್ ಅಂತ, ದೆನ್ ಕ್ಲಾಸ್ ನೇಮ್ ಏನಿದೆಯೋ ಅದನ್ನೇ ಯೂಸ್ ಮಾಡಬೇಕಾಗುತ್ತೆ. ದೆನ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿ. ಓಕೆ, ದೆನ್ ಗೆಟ್ ಡಾಟಾ ಫಂಕ್ಷನ್ ಬಳಸಿ. ಓಕೆ, ದೆನ್ ಓಪನ್ ದ ಫ್ಲವರ್ ಬ್ರ್ಯಾಕೆಟ್. ಸೊ ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಿ. ಇವಾಗ ಇನ್ಪುಟ್ ತೊಗೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಇನ್ಪುಟ್ ಇದೆ ನೋಡಿ. ಹೌ ಮೆನಿ ಎಲಿಮೆಂಟ್ಸ್, ಒಟ್ಟು ಎಷ್ಟು ಸಂಖ್ಯೆಗಳು ಕೊಡ್ತೀರ ನೀವು? ಓಕೆ, ದಟ್ ಈಸ್ ಎನ್. ಹಾಗೆ ದೆನ್ ಒಂದು ಅರೆ ತೊಗೊಳ್ಬೇಕಾಗುತ್ತಲ್ಲ, ಇದು ಒನ್ ಡೈಮೆನ್ಷನ್ ಅರೆ. ಹಾಗಾಗಿ ವಾಟ್ ಇಸ್ ದ ಇನ್ಪುಟ್? ಸಿ ಇನ್ ಎಮ್ ಆಫ್ ಐ ಇದೆ. ಹಾಗಾಗಿ ಒಂದು ಫಾರ್ ಲೂಪನ್ನು ಬಳಸಬೇಕಾಗುತ್ತೆ. ಓಕೆ, ಇಲ್ಲಿ ಐ ಅಂತಿದ್ದಾಗ ಒಂದು ಫಾರ್ ಲೂಪಲ್ಲಿ ಐ ಅಂತ ಹೇಳ್ತಕ್ಕಂಥ ವೇರಿಯಬಲ್ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಐ ಎಲ್ಲೂ ಸಹ ನಾವು ಡಿಕ್ಲೇರ್ ಮಾಡಿಲ್ಲ, ಹಾಗಾಗಿ ಐಯನ್ನು ಡಿಕ್ಲೇರ್ ಮಾಡ್ಕೊಳ್ಳಿ. ಇಟ್ ಇಸ್ ಅ ನ್ಯೂ ವೇರಿಯಬಲ್ ಹಿಯರ್. ಹಾಗಾಗಿ ಇಂಟಿಜರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಐಯ ಪ್ರಾರಂಭದ ಬೆಲೆ ಎಷ್ಟು? ಇನಿಷಿಯಲ್ ವ್ಯಾಲ್ಯೂಸ್ 0 ಇದೆ. ಎಲ್ಲಿ ತನಕ ಹೋಗುತ್ತೆ? ಸೊ ನಾವು ಈಗ ಫಾರ್ ಎಕ್ಸಾಂಪಲ್ ಅರೇಯಲ್ಲಿ ಈ ರೀತಿ ಇದ್ದಾಗ ಫಸ್ಟ್ ಪೊಸಿಷನ್ 0, ಸೆಕೆಂಡ್ ಪೊಸಿಷನ್ 1, 2, 3, 4 ಅಂತಿದ್ದಾಗ ಒಟ್ಟು ನೋಡಿ, ಒಟ್ಟು 1, 2, 3, 4, 5 ಎಲಿಮೆಂಟ್ಸ್ ಇದ್ದಾಗ ನಿಮಗೆ 0 to 4 ಹೋಗುತ್ತೆ. ಅಂದರೆ ಕೊನೆಯ ಪೊಸಿಷನ್ ಯಾವತ್ತು ಒಟ್ಟು ಸಂಖ್ಯೆಯಿಂದ ಒಂದು ಕಡಿಮೆ ಇರುತ್ತೆ. ದಟ್ ಈಸ್ ಎನ್ ಇದ್ದಾಗ, ಟೋಟಲ್ ನಂಬರ್ ಎನ್ ಇದ್ದಾಗ ಕೊನೆಯ ಪೊಸಿಷನ್ ನೋಡಿ ಏನಾಗುತ್ತೆ? ಟೋಟಲ್ ನಂಬರ್ಸ್ ಎನ್ ಇದ್ದಾಗ ಕೊನೆಯ ಪೊಸಿಷನ್ n-1 ಆಗುತ್ತೆ. ಬಿಕಾಸ್ ವಿ ಸ್ಟಾರ್ಟ್ ಫ್ರಮ್ 0. ಹಾಗಾಗಿ ಕೊನೆಯ ಪೊಸಿಷನ್ n-1 ಆಗುತ್ತೆ. ಹಾಗಾಗಿ ಇಲ್ಲಿ ಒಟ್ಟು 5 ಎಲಿಮೆಂಟ್ಸ್ ಇದ್ದಾಗ 0 to 4 ತನಕ ಹೋಗುತ್ತೆ. ಹಾಗಾಗಿ ನೋಡಿ ಈ ಒಂದು ಫಾರ್ ಲೂಪಲ್ಲಿ ಸೊ ವಿ ಹ್ಯಾವ್ ಟು ಯೂಸ್ ದಿಸ್ ಕಂಡೀಷನ್. ಸೊ ದ ಇನಿಷಿಯಲ್ ವ್ಯಾಲ್ಯೂ ಇಸ್ 0, ದ ಫೈನಲ್ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು n-1 ಆಗುತ್ತೆ, ಅಥವಾ ಲೆಸ್ ದೆನ್ ಎನ್ ಅಂತ ಬರೀಬೇಕು, ಲೆಸ್ ದೆನ್ ಎನ್ ಅಂತ ಬರೀಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ 0, 1, 2, 3, 4 ಈ ಥರ ಇಂಕ್ರಿಮೆಂಟ್ ಆಗ್ತಾ ಹೋಗ್ಬೇಕಲ್ವಾ. ಸೊ ಯು ಹ್ಯಾವ್ ಟು ಯೂಸ್ ಇಂಕ್ರಿಮೆಂಟ್ ಆಪರೇಟರ್. ಓಕೆ, ನೋಡಿ ಐ 0 ಆದ ನಂತರ ಸೆಮಿಕೊಲನ್ ಹಾಕಿ. ಓಕೆ, ದೆನ್ ಐ ಸೆಕೆಂಡ್ ಕಂಡೀಷನ್, ಐ ಲೆಸ್ ದೆನ್ ಎನ್ ಆದಮೇಲೆ ಸೆಮಿಕೊಲನ್ ಹಾಕಿ. ದೆನ್ ಐ ಇಂಕ್ರಿಮೆಂಟ್, ಡೋಂಟ್ ಯೂಸ್ ದ ಸೆಮಿಕೊಲಾನ್, ಕ್ಲೋಸ್ ದ ಬ್ರ್ಯಾಕೆಟ್. ಓಕೆ, ಇವಾಗ ಇನ್ಪುಟ್ ತೊಗೊಳ್ಳಿ, ಸಿ ಇನ್ ಎಮ್ ಆಫ್ ಐ. ಅರ್ಥ ಆಗಿದೆಯಲ್ಲ ಮಕ್ಕಳೇ? ಹೌ ಮೆನಿ ಎಲಿಮೆಂಟ್ಸ್ ಅಂತ ಕೇಳಿದಾಗ ಅದು ಇನ್ಪುಟ್ ಎನ್ ಅಂತ ತೊಗೊಳುತ್ತೆ. ನಂತರ ಎಂಟರ್ ದ ಎಲಿಮೆಂಟ್ಸ್, ಅರೆ ಎಲಿಮೆಂಟ್ಸ್ ಒಂದು ಸ್ಟೇಟ್ಮೆಂಟ್ ಕೊಡಿ. ಸೊ ನಂತರ ಒಂದು ಫಾರ್ ಲೂಪನ್ನು ಬಳಸ್ಕೊಂಡು ಒಂದು ಅರೆಯನ್ನು ಇನ್ಪುಟ್ ತೊಗೊಳ್ಬೇಕಾಗುತ್ತೆ. ದೆನ್ ಯಾವ ಎಲಿಮೆಂಟನ್ನು ನೀವು ಸರ್ಚ್ ಮಾಡಬೇಕಾಗುತ್ತೆ? ಫಾರ್ ಎಕ್ಸಾಂಪಲ್ ಇವಾಗ 10, 20, 30, 40 ಅಂತಿದ್ದಾಗ ನಾನು 40 ಎಲ್ಲಿದೆ, 40 ಎಲ್ಲಿದೆ ಸರ್ಚ್ ಮಾಡಬೇಕಲ್ವಾ. ಸೊ ಯು ಕ್ಯಾನ್ ಯೂಸ್ ದಿಸ್ ಇನ್ಪುಟ್ ಎಲಿಮೆಂಟ್, ಯಾವ ಎಲಿಮೆಂಟ್ ಸರ್ಚ್ ಮಾಡಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ 40 ಅಂತ ಕೊಟ್ಟಾಗ ಸೊ ಅದಿಲ್ಲಿ ಸ್ಟೋರ್ ಆಗುತ್ತೆ, ಎಲಿಮೆಂಟಲ್ಲಿ 40 ಸ್ಟೋರ್ ಆಗುತ್ತೆ, ಅದನ್ನು ಹುಡುಕ್ಬೋದು ನೀವು. ಸೊ ಇದಿಷ್ಟು ಇನ್ಪುಟ್ ಫಂಕ್ಷನ್ ಮಕ್ಕಳೇ. ಓಕೆ, ಇನ್ಪುಟ್ ಫಂಕ್ಷನ್ನ ಕ್ಲಾಸಿಂದ ಹೊರಗಡೆ ಬರೆಯುವಾಗ ಸೊ ಫಸ್ಟ್ ರಿಟರ್ನ್ ಟೈಪನ್ನು ಬಳಸಿ, ಕ್ಲಾಸ್ ನೇಮನ್ನು ಬಳಸಿ, ದೆನ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್, ದೆನ್ ಫಂಕ್ಷನ್ ನೇಮ್ ಬಳಸಿ. ಏನದು ಇನ್ಪುಟ್ಟು? ಎನ್ ಅಂತಿದೆ, ಮತ್ತೊಂದು ಇನ್ಪುಟ್ ಒಂದು ಅರೆ ಇದೆ, ಮತ್ತೊಂದು ಯಾವ ಎಲಿಮೆಂಟನ್ನು ಸರ್ಚ್ ಮಾಡಬೇಕು. ಓಕೆ, ಯಾವುದೇ ಇನ್ಪುಟ್ ಕೊಡಲಿಕ್ಕಿಂತ ಮುಂಚೆ ನೀವು ಈ ಥರ ಸ್ಟೇಟ್ಮೆಂಟನ್ನು ಬರಿಬೋದು. ಯು ಕ್ಯಾನ್ ಯೂಸ್ ದ ಸ್ಟೇಟ್ಮೆಂಟ್ಸ್. ಓಕೆ, ಹಾಗೆ ಸ್ಟೇಟ್ಮೆಂಟ್ ಎಲ್ಲಿ ಬರೀಬೇಕು ಹೇಳಿ? ವಿತಿನ್ ದ ಡಬಲ್ ಇನ್ವರ್ಟೆಡ್ ಕಾಮಲ್ಲಿ ಇರಬೇಕು. ಓಕೆ, ಸ್ಟಾರ್ಟಿಂಗಲ್ಲೂ ಡಬಲ್ ಇನ್ವರ್ಟೆಡ್ ಕಾಮ ಇರಬೇಕು, ಕ್ಲೋಸಿಂಗು ಸಹ ಡಬಲ್ ಇನ್ವರ್ಟೆಡ್ ಕಾಮ ಇರಬೇಕು. ಕೊನೆಗೆ ನೀವು ಸೆಮಿಕೋಲನ್ನ ಹಾಕಿ ಆ ಒಂದು ಎಕ್ಸಿಕ್ಯೂಟಿಬಲ್ ಲೈನನ್ನು ನೀವು ಕ್ಲೋಸ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ವಿ ಡಿಫೈನ್ ದ ಮೆಂಬರ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್ ಫಾರ್ ಇನ್ಪುಟ್ ಫಂಕ್ಷನ್. ಓಕೆ, ಸೊ ನಂತರ ಬರೋದಾದರೆ ಔಟ್ಪುಟ್ಟಿಗೆ ನೋಡಿ, ಔಟ್ಪುಟ್ ಫಂಕ್ಷನ್ ಇಲ್ಲಿ ಬರೆದಿದ್ದಾರೆ. ಸೊ ಯಾವ ರೀತಿ? ಮೊದಲು ರಿಟರ್ನ್ ಟೈಪ್ ಬರೀಬೇಕು, ವಾಯ್ಡ್ ಅಂತಿದೆ. ನಂತರ ಕ್ಲಾಸ್ ನೇಮ್ ಆಲ್ರೆಡಿ ನೀವು ಯೂಸ್ ಮಾಡಿದ್ದೀರ, ಬೈನರಿ ಸರ್ಚ್ ಅಂತ. ನಂತರ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ನ ಬಳಸಿ. ದೆನ್ ಔಟ್ಪುಟ್ ಫಂಕ್ಷನ್ ನೋಡಿ, ಔಟ್ಪುಟ್ ಫಂಕ್ಷನ್ ಯಾವುದಿಲ್ಲಿ? ಡಿಸ್ಪ್ಲೇ ಅಂತ ಬರೀಬೇಕು. ಓಕೆ, ಸೊ ಇವಾಗ ನೀವು ಕಂಡೀಷನ್ ಕೊಡ್ಬೋದು. ಓಕೆ, ಈ ಒಂದು ಆಲ್ಗರಿದಮ್ ಅಥವಾ ಈ ಒಂದು ಪ್ರಾಸೆಸ್ ಆದ ನಂತರ ಇದು ಔಟ್ಪುಟ್ ಪಾರ್ಟ್ ಬರುತ್ತೆ. ಇಲ್ಲಿ ಅಲ್ಲಿ ಒಂದು ಕಂಡೀಷನ್ ಬರುತ್ತೆ, ಇಫ್ ಲೊಕೇಶನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ದರೆ. ಓಕೆ, ಅಂದರೆ ನೀವು ಪೊಸಿಷನ್ 0, 1, 2, 3 ಅಂತಿದ್ದಾಗ ನಿಮ್ಮ ಎಲಿಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 0 ಅಲ್ಲಿ
ಸೊ ಝೀರೋದಲ್ಲಿ 30 ಇದೆ, 1ಅಲ್ಲಿ 40 ಇದೆ, 2ಅಲ್ಲಿ 45 ಇದೆ, ಓಕೆ, 3ಅಲ್ಲಿ 50 ಇದೆ ಅಂದ್ಕೊಂಡ್ರೆ, ಓಕೆ. ಸೊ ನೀವು ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಸರ್ಚ್ 60 ಇದೆ, ಇಲ್ಲಿ 60 ಅಂತ ಹೇಳ್ತಕ್ಕಂಥ ಎಲಿಮೆಂಟ್ ಇದೆಯಾ? ಎಲ್ಲೂ ಇಲ್ಲ, ಓಕೆ. ಓನ್ಲಿ 30, 40, 45, 50 ಇದೆ, ಓಕೆ. ಹಾಗಾಗಿ ನೀವು ಕೊಟ್ಟಂಥ ಲೊಕೇಶನ್ ಅದು 0ದಿಂದ 3 ಒಳಗಡೆ ಇರಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಇದ್ದಾಗ ಏನಾಗುತ್ತೆ, ಔಟ್ಪುಟ್ ಬರಲ್ಲ, ಓಕೆ. ಹಾಗಾಗಿ ಅಥವಾ ಜಾಸ್ತಿ ಇದ್ರೂ ಸಹ ಔಟ್ಪುಟ್ ಬರಲ್ಲ. ಹಾಗಾಗಿ ಈ ಒಂದು ಕಂಡೀಷನ್ ಇದೆ, ಲೊಕೇಶನ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇದ್ದರೆ ಮಾತ್ರ ನಿಮ್ಮ ಎಲಿಮೆಂಟ್ ಸರ್ಚ್ ಆಗಿರುತ್ತೆ, ಓಕೆ. ದಟ್ ಈಸ್ ಲೊಕೇಶನ್. ಇಲ್ಲದೆ ಹೋದರೆ ನೀವು ಆ್ಯಕ್ಚುಲಿ ಅಲ್ಲಿ ಏನು ಮಾಡಿರ್ತೀರ, ಲೊಕೇಶನ್ ಹೇಳ್ತಕ್ಕಂಥ ಒಂದು ವೇರಿಯೇಬಲ್ನ ಬಳಸ್ಕೊಂಡು ಅಲ್ಲಿ ಮೈನಸ್ನ ಇಟ್ಟಿರ್ತೀರ, ಓಕೆ. ಅದು ಮುಂದಕ್ಕೆ ಬರುತ್ತೆ. ಲೊಕೇಶನಲ್ಲಿ ಎಲಿಮೆಂಟ್ ಸರ್ಚ್ ಆದರೆ ಮಾತ್ರ ಲೊಕೇಶನಲ್ಲಿ 0 ಅಥವಾ 1 ಅಥವಾ 2 ಅಥವಾ 3 ಅಂತ ಇರುತ್ತೆ. ಇಲ್ಲದೆ ಹೋದರೆ ಲೊಕೇಶನಲ್ಲಿ -1 ಇರುತ್ತೆ ಮಕ್ಕಳೇ, ಓಕೆ. ಅದು ಮುಂದಕ್ಕೆ ಬರುತ್ತೆ ಆಲ್ಗಾರಿದಮಲ್ಲಿ. ಹಾಗಾಗಿ ಲೊಕೇಶನಲ್ಲಿ 0 ಅಥವಾ 0ಕ್ಕಿಂತ ಹೆಚ್ಚಿನ ಒಂದು ನಂಬರ್ ಬಂದಿದ್ರೆ 0, 1, 2, 3 ಇದ್ದಾಗ ಅಲ್ಲಿ ನಿಮ್ಮ ಎಲಿಮೆಂಟ್ ಇರುತ್ತೆ. ದ ಪೊಸಿಷನ್ ಈಕ್ವಲ್ ಟು ಒಂದು ಸ್ಟೇಟ್ಮೆಂಟನ್ನು ಕೊಡಿ, ಪೊಸಿಷನ್ ಈಕ್ವಲ್ ಟು, ಓಕೆ. ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಸ್ಟೇಟ್ಮೆಂಟ್ ಮಸ್ಟ್ ಬಿ ವಿತಿನ್ ದ ಡಬಲ್ ಇನ್ವರ್ಟೆಡ್ ಕಾಮ. ಎಲ್ಲಿರುತ್ತೆ, ಲೊಕೇಶನ್ ಇರುತ್ತೆ. ಅಂದರೆ ನಿಮ್ಮ ಎಲಿಮೆಂಟ್ 40 ಅಂತ ಹೇಳ್ತಕ್ಕಂಥ ಎಲಿಮೆಂಟ್ ಪೊಸಿಷನ್ ನಂಬರ್ 3ಯಲ್ಲಿದೆ ಅಂತ ಈ ರೀತಿ ಒಂದು ಔಟ್ಪುಟ್ ಬರುತ್ತೆ ಅಲ್ಲಿ, ಓಕೆ. ಇಲ್ಲದೆ ಹೋದರೆ ಆ್ಯಕ್ಚುಲಿ ನೀವು ಏನು ಸೆಟ್ ಮಾಡಿದ್ದೀರಾ, ಲೊಕೇಶನಲ್ಲಿ -1 ಸೆಟ್ ಮಾಡಿರ್ತೀರ. ಆ -1 ಅಂತ ಹೇಳೋದು -1 ಈಸ್ ಗ್ರೇಟರ್ ದೆನ್ 0ನಾ? ನೋ. ಇಸ್ ಇಟ್ ಈಕ್ವಲ್ ಟು 0? ಇಲ್ಲ, ಫಾಲ್ಸ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ ಫಾಲ್ಸ್ ಆದಾಗ ಎರಡನೇ ಔಟ್ಪುಟ್ ಬರುತ್ತೆ, ಏನು, ಎಲ್ಸ್ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್, ನೀವು ಕೊಟ್ಟಂಥ ಎಲಿಮೆಂಟ್ ಇಲ್ಲ ಅಲ್ಲಿ ಅಂತ ಬರುತ್ತೆ, ಓಕೆ. ಅರ್ಥ ಆಗಿದೆಯಾ ಮಕ್ಕಳೇ? ಲೊಕೇಶನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿದ್ದರೆ, ಓಕೆ, ಏನು ಬರುತ್ತೆ ಔಟ್ಪುಟ್ಟು, ಲೊಕೇಶನ್ ಬರುತ್ತೆ. ಇಲ್ಲದೆ ಹೋದರೆ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡಿ, ಪೊಸಿಷನ್ ಈಕ್ವಲ್ ಟು ಅಂತ, ಓಕೆ. ನೋಡಿ, ಇದಿಷ್ಟು ಔಟ್ಪುಟ್ ಫಂಕ್ಷನ್. ಇದಾದ ನಂತರ ಮೇನ್ ಫಂಕ್ಷನ್, ಓಕೆ, ಯಾವುದೋ ನಿಮ್ಮ ಕ್ಯಾಲ್ಕುಲೇಷನ್ ಪಾರ್ಟ್, ಓಕೆ. ಸೊ ಆ ಕ್ಯಾಲ್ಕುಲೇಷನ್ ಪಾರ್ಟ್, ಅದಕ್ಕೆ ಮುಂಚೆ ನೀವು ಒಂದು ಆಲ್ಗಾರಿದಮ್ ನೋಡಬೇಕಾಗುತ್ತೆ, ಆಲ್ಗಾರಿದಮ್, ಓಕೆ. ಸೊ ದಿಸ್ ಈಸ್ ದ ಆಲ್ಗಾರಿದಮ್ ಫಾರ್ ಬೈನರಿ ಸರ್ಚ್, ಓಕೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಪ್ರಾರಂಭದ ಪೊಸಿಷನ್ ಅದನ್ನು ಬಿಗಿನಿಂಗ್ ಅಂತ ತೊಗೊಳ್ತೀವಿ. ಕೊನೆಯ ಪೊಸಿಷನ್, ಈಗ 0, 1, 2, 3, 4 ಅಂತಿದ್ದಾಗ ಕೊನೆಯ ಪೊಸಿಷನ್ನ ಎಂಡ್ ಅಂತ ತಗೊಳ್ತೀವಿ, ಓಕೆ. ಪ್ರಾರಂಭದ ಪೊಸಿಷನ್ ಬಿಗಿನಿಂಗ್ ಅಂತ ತಗೊಳ್ತೀವಿ, ಕೊನೆಯ ಪೊಸಿಷನ್ ಎಂಡ್ ಅಂತ ತಗೊಳ್ತೀವಿ. ಹಾಗಾಗಿ ನಾವು ಆ ಮಿಡಲನ್ನು ಕಂಡುಹಿಡಿಬೇಕು, ಓಕೆ. ನೋಡಿ, ಇಲ್ಲಿ ಸೆಟ್ ಮಾಡಿದ್ದಾರೆ. ಫಸ್ಟ್ ಸೆಟ್ ಬಿಗಿನಿಂಗ್ 0, ಎಂಡ್ n-1 ಆಗುತ್ತೆ. ಲೊಕೇಶನಲ್ಲಿ ಪ್ರಾರಂಭದಲ್ಲಿ -1 ಇರಲಿ, ಓಕೆ. ಸೊ ಇವಾಗ ಒಂದು ಕಂಡೀಷನ್ ಕೊಡಿ, ಬಿಗಿನಿಂಗ್ ಮಸ್ಟ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು ಎಂಡ್ ಆದಾಗ ನಾವು ಇವಾಗ ಮಿಡಲ್ ಎಲಿಮೆಂಟನ್ನು ಕಂಡುಹಿಡಬೇಕಾಗುತ್ತೆ. ಮಿಡಲ್, ಹೌ ಟು ಫೈಂಡ್ ಮಿಡಲ್, ಬಿಗಿನಿಂಗ್ ಪ್ಲಸ್ ಎಂಡ್ ಬೈ 2 ಆಗುತ್ತೆ, ಓಕೆ. ಅದು ಮಿಡಲ್ ಕಂಡುಹಿಡಿತೀವಿ. ನಂತರ ನಾವು ಹುಡುಕ್ತಕ್ಕಂಥ ಎಲಿಮೆಂಟನ್ನು ಮಿಡಲಿಗೆ ಕಂಪೇರ್ ಮಾಡ್ತೀವಿ. ಇಫ್ ಎಲಿಮೆಂಟ್, ನಾವು ಹುಡುಕುವ ಎಲಿಮೆಂಟ್ 40 ಆಗಿದ್ದು ಮಿಡಲಲ್ಲೂ ಸಹ 40 ಇದ್ದರೆ ನಿಮ್ಮ ಲೊಕೇಶನ್ ಏನಾಗುತ್ತೆ, ಇವಾಗ ಎಮ್ ಅಂತ ಬರುತ್ತೆ. ಇಲ್ಲದೆ ಹೋದರೆ ಲೊಕೇಶನಲ್ಲಿ -1 ಇರುತ್ತೆ, ಓಕೆ. ಸಿಕ್ಕಿದರೆ ಅದರಲ್ಲಿ ಎಮ್ ಅಂತಾಗುತ್ತೆ. ಹಾಗಾದರೆ ಆ ಒಂದು ಲೊಕೇಶನ್ ಸಿಕ್ಕಿದ ಮೇಲೆ ಅಲ್ಲಿಗೆ ಮುಗೀತು. ಎಲ್ಲಿಗೆ ಹೋಗಬೇಕು, ಇದನ್ನು ವಿ ಹ್ಯಾವ್ ಟು ಮೂವ್ ಟು ದ ಔಟ್ಪುಟ್ ಪಾರ್ಟ್, ಗೋ ಟು ಸ್ಟೆಪ್ 3 ಅಂತಿದೆ ನೋಡಿ. ಸೊ ಮಿಡಲ್ ಎಲಿಮೆಂಟಿಗೆ ಕಂಪೇರ್ ಆದ ನಂತರ ನಿಮಗೆ ಎಲಿಮೆಂಟ್ ಸಿಕ್ಕಿದರೆ ನೇರವಾಗಿ ಎಲ್ಲಿಗೆ ಬರ್ತೀರಾ, ಸ್ಟೆಪ್ 3ಗೆ ಬರ್ತೀರಾ, ದಟ್ ಇಸ್ ಔಟ್ಪುಟ್ ಪಾರ್ಟಿಗೆ ಬರ್ತೀರಾ, ಓಕೆ. ಅಲ್ಲೇ ಇದೆ ಲೊಕೇಶನ್ ಗ್ರೇಟರ್ ದನ್ ಈಕ್ವಲ್ ಟು 0 ಆದಾಗ ಪ್ರಿಂಟ್ ಲೊಕೇಶನ್, ಇಲ್ಲದೆ ಹೋದರೆ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್ ಅಂತಿದೆ. ಅಥವಾ ನೀವು ಕಂಪೇರ್ ಮಾಡ್ತಕ್ಕಂಥ ಮಿಡಲ್ ಎಲಿಮೆಂಟಲ್ಲಿ ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ ಇಲ್ಲ ಅಂತಾದಾಗ ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ ಜಾಸ್ತಿ ಇದ್ದರೆ ಅರೆಯ ರೈಟ್ ಸೈಡಿಗೆ ಹೋಗ್ತೀವಿ, ಇಲ್ಲದೆ ಹೋದರೆ ಲೆಫ್ಟ್ ಸೈಡಿಗೆ ಬರ್ತೀವಿ. ನೋಡಿ, ಇದು ಮಿಡ್, ಓಕೆ. ಹಾಗಾಗಿ ಈ ನಾವು ಜಾಸ್ತಿ ಇದ್ದರೆ ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ ಜಾಸ್ತಿ ಇದ್ದರೆ, ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ ಅವರ್ ಎಲಿಮೆಂಟ್, ಓಕೆ. ಸೊ our element, if our element is greater than the middle one, okay, if our element is greater than middle one, then beginning ನೋಡಿ ಇಲ್ಲಿ ಚೇಂಜ್ ಆಗುತ್ತೆ. ಬಿಗಿನಿಂಗ್ ಏನಾಗುತ್ತೆ, ಮಿಡ್ ಪ್ಲಸ್ 1 ಆಗುತ್ತೆ. ಇಲ್ಲದೆ ಹೋದರೆ ಈ ಸೈಡ್ ಬಂದರೆ, ಅಂದರೆ ಲೆಫ್ಟ್ ಸೈಡ್ ಬಂದಾಗ, ಅಂದರೆ ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ ಮಿಡಲ್ಗಿಂತ ಕಡಿಮೆ ಇದ್ದಾಗ
ಸೊ ಎಂಡ್ ಏನಾಗುತ್ತೆ, ಮಿಡ್ -1 ಆಗುತ್ತೆ. ಓಕೆ, ಸೊ ನೋಡಿ ಈ ಒಂದು ಸ್ಟೆಪ್ಪನ್ನು ಬರಿಬೇಕಾಗುತ್ತೆ ಇಲ್ಲದೆ ಹೋದರೆ. ಇಫ್ ಎಲಿಮೆಂಟ್ ಲೆಸ್ ದೆನ್ ಎ ಆಫ್ ಎಮ್ ಆಗಿದ್ದರೆ ಎಂಡ್ ಏನಾಗುತ್ತೆ, ಮಿಡ್ -1 ಆಗುತ್ತೆ. ಇಲ್ಲದೆ ಹೋದರೆ ಬಿಗಿನಿಂಗ್ ಮಿಡ್ +1 ಆಗುತ್ತೆ. ಓಕೆ, ಸೊ ಈ ಒಂದು ಆಲ್ಗರಿದಮನ್ನು ಸಂಪೂರ್ಣವಾಗಿ ಮತ್ತೊಂದು ವಿಡಿಯೋವನ್ನು ಮಾಡಿ ವಿತ್ ಎಕ್ಸಾಂಪಲ್. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ದಯವಿಟ್ಟು ನೋಡಿ. ಆಲ್ಗರಿದಮ್ ಯಾರಿಗೆ ಬರುತ್ತೆ ಅವರು ಮಾತ್ರ ಈ ಒಂದು ಪ್ರೋಗ್ರಾಮನ್ನು ಕರೆಕ್ಟಾಗಿ ಬರಿಬಹುದು. ಈ ಒಂದು ಆಲ್ಗರಿದಮ್ ನಿಮಗೆ ಬರದೇ ಹೋದರೆ ಅಥವಾ ಈ ಒಂದು ಆಲ್ಗರಿದಮ್ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗದೇ ಹೋದರೆ ನೀವು ಪ್ರೋಗ್ರಾಮನ್ನು ಸುಮ್ಮನೆ ಬಾಯಟ್ ಮಾಡಿ ಬರಿಬೇಕಾಗುತ್ತೆ, ಅದು ಮುಂದಕ್ಕೆ ನಿಮಗೆ ಯೂಸ್ ಆಗಲ್ಲ. ಓಕೆ, ಹಾಗಾಗಿ ಆ ಒಂದು ಸಂಪೂರ್ಣ ವಿಡಿಯೋವನ್ನು ನೋಡಿ, ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ, ಹಾಗಾಗಿ ನಾವು ಸ್ವಲ್ಪ ಸ್ಪೀಡಾಗಿ ಮಾಡಲಿಕ್ಕೆ ನೆಕ್ಸ್ಟ್ ಪ್ರೋಗ್ರಾಮ್ ಪಾರ್ಟಿಗೆ ಹೋಗ್ತೇನೆ. ಓಕೆ, ಸೊ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬಂದಾಗ ಅದರ ಫಂಕ್ಷನ್ ನೇಮ್ ಏನಿದೆ, ಸರ್ಚ್ ಅಂತಿದೆ. ಸೊ ಹೌ ಟು ಡಿಫೈನ್ ದ ಮೆಂಬರ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್ ಆಲ್ರೆಡಿ ಹೇಳಿದ್ದೇನೆ. ಫಸ್ಟ್ ರಿಟರ್ನ್ ಟೈಪ್ ಬರೀಬೇಕು, ನಂತರ ಕ್ಲಾಸ್ ನೇಮ್ ಬೈನರಿ ಸರ್ಚ್ ಅಂತ ಬರೀಬೇಕಾಗುತ್ತೆ. ದೆನ್ ಯು ಹ್ಯಾವ್ ಟು ಯೂಸ್ ದ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ದೆನ್ ಫಂಕ್ಷನ್ ನೇಮ್ ಏನಿದೆ, ಸರ್ಚ್ ಅಂತಿದೆ. ಓಕೆ, ನಂತರ ಆಲ್ಗಾರಿದಮ್ ನೋಡಿದ ರೀತಿಯಲ್ಲೇ ವಿ ನೀಡ್ ದ ಡಿಫರೆಂಟ್ ವೇರಿಯೇಬಲ್ಸ್. ಓಕೆ, ಯಾವುದಿದೆ, ಬಿಗಿನಿಂಗ್ ಅಂತಿದೆ, ಎಂಡ್ ಅಂತಿದೆ, ಮಿಡ್ ಅಂತಿದೆ. ಓಕೆ, ಹಾಗೆ ಲೊಕೇಶನ್ ನೋಡಿ, ಲೊಕೇಶನ್ ಡಿಕ್ಲೇರ್ ಆಗಿದೆಯಾ, ಆಗಿಲ್ಲದೆ ಹೋದರೆ ನೀವು ಇಲ್ಲಿ ಇಂಟಿಜರ್ ಅಂತ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಕ್ಲಾಸಲ್ಲಿ ಡಿಕ್ಲೇರ್ ಆಗಿದ್ದರೆ ತೊಂದರೆ ಇಲ್ಲ, ಆಗದೆ ಹೋದರೆ ಲೊಕೇಶನ್ ನೀವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದು ಕ್ಲಾಸಲ್ಲಿ ಆಗಿದೆ. ಓಕೆ, ಹಾಗಾಗಿ ಇಲ್ಲಿ ಯಾವುದೆಲ್ಲ ವೇರಿಯೇಬಲ್ಸ್ ಇದೆ, ಬಿಗಿನಿಂಗ್, ಎಂಡ್ ಮತ್ತು ಮಿಡ್, ಮಧ್ಯದ ಎಲಿಮೆಂಟ್ ಕಂಡುಹಿಡಬೇಕಾಗುತ್ತೆ. ಸೊ ಲೊಕೇಶನ್ ಸೆಟ್ ಮಾಡ್ಕೊಳ್ಳಿ. ಲೊಕೇಶನ್ಗೆ -1 ಇದೆ, ದಟ್ ಈಸ್ ಸೇಮ್ ಆ್ಯಸ್ ಇಟ್ ಈಸ್ ಇನ್ ದ ಆಲ್ಗರಿದಮ್. ಲೊಕೇಶನಲ್ಲಿ -1 ಇದೆ. ನಿಮ್ಮ ಆಲ್ಗರಿದಮಲ್ಲಿ ಬಿ ಅಂತ ಬಳಸ್ತಾನೆ, ಬಟ್ ಪ್ರೋಗ್ರಾಮಲ್ಲಿ ಬಿಗಿನಿಂಗ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ BG ಅಂತ ಯೂಸ್ ಮಾಡಿ. ಬಿಗಿನಿಂಗ್ ಪ್ರಾರಂಭದ ಬೆಲೆ 0 ಅಂತ ಇಲ್ಲಿ ಅರೆಯಲ್ಲಿ. ಎಂಡ್ ಅಲ್ಲಿ ನೋಡಿ, ಅಲ್ಲಿ ನಿಮ್ಮ ಆಲ್ಗರಿದಮಲ್ಲಿ E ಅಂತ ಯೂಸ್ ಮಾಡ್ತಾರೆ, ಇಲ್ಲಿ ನಿಮ್ಮ ಪ್ರೋಗ್ರಾಮಲ್ಲಿ ಎಂಡ್ ಅಂತ ಬಳಸ್ತಾರೆ, ಎಂಡಿಗೆ n-1. ಸೊ ದಿಸ್ ಈಸ್ ದ ಇನಿಷಿಯಲ್ ವ್ಯಾಲ್ಯೂ ಯು ಹ್ಯಾವ್ ಟು ಸೆಟ್. ಓಕೆ, ಸೊ ಲೊಕೇಶನ್ ಮಸ್ಟ್ ಬಿ -1, ಬಿಗಿನಿಂಗ್ ಮಸ್ಟ್ ಬಿ 0, ಎಂಡ್ ಮಸ್ಟ್ ಬಿ n-1. ಈ ಥರ ಸೆಟ್ ಮಾಡಿದ ನಂತರ ನೀವು ಆ ಒಂದು ಆಲ್ಗರಿದಮ್ನ ಬಳಸ್ಕೊಂಡು ಪ್ರೋಗ್ರಾಮನ್ನು ಬರೀಬೋದು. ಓಕೆ, ಸೊ ಇಲ್ಲಿ ಒಂದು ವೈಲ್ ಲೂಪ್ ಬರುತ್ತೆ, ಆ್ಯಸ್ ಇಟ್ ಈಸ್ ಇನ್ ದ ಆಲ್ಗರಿದಮ್. ಒಂದು ವೈಲ್ ಲೂಪ್ ಇದೆ, ಅಲ್ಲೊಂದು ಕಂಡೀಷನ್ ಕೊಡಬೇಕು, ಬಿಗಿನಿಂಗ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂಡ್ ಆಗಿದ್ದರೆ. ಬಿಗಿನಿಂಗ್ ನೋಡಿ, ನಿಮ್ಮ ಆಲ್ಗರಿದಮಲ್ಲಿ ಬಿ ಅಂತಿದೆ, ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂಡ್ ಆಗಿದ್ದರೆ. ಓಕೆ, ಬಿಗಿನಿಂಗ್ ಪೊಸಿಷನ್ ಎಂಡಿಗಿಂತ ಕಡಿಮೆ ಅಥವಾ ಸಮವಾಗಿದ್ದರೆ. ಓಕೆ, ನಾವೇನು ಮಾಡ್ತೀವಿ, ಆ ಒಂದು ಮಿಡಲ್ ಎಲಿಮೆಂಟನ್ನು ಕಂಡುಹಿಡಿತೀವಿ. ಸೊ ವಿ ಗೋಯಿಂಗ್ ಟು ಚೆಕ್ ದ ಮಿಡಲ್ ಎಲಿಮೆಂಟ್. ಓಕೆ, ಸೊ ಮಿಡಲ್ ಎಲಿಮೆಂಟ್ ಯಾವ್ದು ಚೆಕ್ ಮಾಡ್ತೀವಿ, ಬಿಗಿನಿಂಗ್ ಪ್ಲಸ್ n/2. ಈಗ ಪ್ರಾರಂಭದ ಬೆಲೆ 0 ಇದ್ದು ಲಾಸ್ಟ್ದು 5 ಪೊಸಿಷನ್ 5 ಅಂತಿದ್ದಾಗ /2 ಮಾಡ್ತೀವಿ. ಸೊ ಎಷ್ಟಾಗುತ್ತೆ, 5 + 0 5, 5/2 ಅಂದರೆ ದಟ್ ಈಸ್ 2.5 ಬರುತ್ತೆ, 2.5 ಬರುತ್ತೆ. ಓಕೆ, ಸೊ 5/2 ಮೀನ್ಸ್ ದಟ್ ಈಸ್ 2.5 ಬರುತ್ತೆ. ಸೊ 2.5 ಇಲ್ಲಿ ಇಂಟಿಜರ್ ವ್ಯಾಲ್ಯೂ ಯಾವುದು, 2. ಓಕೆ, ಹಾಗಾಗಿ ಆ 2 ಅನ್ನು ಕನ್ಸಿಡರ್ ಮಾಡುತ್ತೆ, ಇಲ್ಲಿ ಎಮ್ ಆಫ್ 2 ಅನ್ನು ಕನ್ಸಿಡರ್ ಮಾಡುತ್ತೆ. ಈಗ ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ 40 ಇದ್ದು ಅದು ಎಮ್ ಆಫ್ 2 ಅಲ್ಲಿ ಇದ್ದರೆ, ಎಮ್ ಆಫ್ 2 ಅಲ್ಲಿ ಏನಾದರೂ 40 ಇದ್ದರೆ ಈಕ್ವಲ್ ಆದ ನಂತರ, ಈಕ್ವಲ್ ಆದರೆ ಅರ್ಥ ಏನು, ಈ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ದಟ್ ಈಸ್ ಲೊಕೇಶನ್ ಏನಾಗುತ್ತೆ, ಮಿಡ್ ಅಂತ ಬರುತ್ತೆ. ಈಗ ಎಮ್ ಆಫ್ 2 ಇದ್ದರೆ ಲೊಕೇಶನಲ್ಲಿ 2 ಅಂತ ಇರುತ್ತೆ, ಅಂದರೆ 2ನೇ ಪೊಸಿಷನ್ ಇದೆ. ಸಿಕ್ಕಿದ ಮೇಲೆ ಮುಗೀತು, ಇಲ್ಲಿಗೆ ಹೋಗ್ತೀನಿ, ನೇರವಾಗಿ ಔಟ್ಪುಟ್ಗೆ ಹೋಗ್ತೀವಿ. ಹಾಗೆ ಇಲ್ಲಿ ಬ್ರೇಕ್ ಅಂತ ಬರೀಬೇಕು. ನೀವು ಆಲ್ಗರಿದಮ್ ನೋಡ್ಬೋದು, ಗೋ ಟು ಸ್ಟೆಪ್ 3 ಅಂತ ಇದೆ. ಆಲ್ಗರಿದಮಲ್ಲಿ ಗೋ ಟು ಸ್ಟೆಪ್ 3 ಅಂತ ಇದೆ. ಹಾಗಾಗಿ ಅದರ ಬದಲು ಇಲ್ಲಿ ಬರೀಬೇಕು, ನೀವು ಪ್ರೋಗ್ರಾಮಲ್ಲಿ ಬ್ರೇಕ್ ಅಂತ ಬರೀಬೇಕು. ಓಕೆ, ಅಂದರೆ ನಂತರ ಮುಂದಿನ ಲೂಪಿಗೆ ಹೋಗಲ್ಲ, ಅದು ಅಲ್ಲಿ ನೇರವಾಗಿ ನೆಕ್ಸ್ಟ್ ಲೂಪಿಗೆ ಹೋಗುತ್ತೆ. ಸೊ ದಿಸ್ ಈಸ್ ಹೌ ವಿ ಯೂಸ್ ದ ಇಫ್ ಸ್ಟೇಟ್ಮೆಂಟ್. ಸೊ ಇಫ್ ಅಲ್ಲಿ ಬರೀಬೇಕು, ಇಫ್ ಎಲಿಮೆಂಟ್ ಈಕ್ವಲ್ ಟು, ನೋಡಿ ಈಕ್ವಲ್, ದಿಸ್ ಈಸ್ ದ ಈಕ್ವಲ್ ಆಪರೇಟರ್. ಓಕೆ, ಸಿಂಗಲ್ ಈಕ್ವಲ್ ಹಾಕ್ಬಾರ್ದು, ದಟ್ ವಿಲ್ ಬಿ ದ ಅಸೈನ್ಮೆಂಟ್ ಆಪರೇಟರ್. ಇದು ಅಸೈನ್ಮೆಂಟ್. ಓಕೆ, ದಿಸ್ ಇಸ್ ಅಸೈನ್ಮೆಂಟ್, ದಿಸ್ ಈಸ್ ಈಕ್ವಲ್ ಸೈನ್ ಆಗುತ್ತೆ ನಿಮ್ಮ, ಅಥವಾ ಈಕ್ವಲ್ ಆಪರೇಟರ್ ಆಗುತ್ತೆ. ನೋಡಿ, ಬಿಗಿನಿಂಗ್ ಪ್ಲಸ್ ಎಂಡ್ /2 ಅನ್ನು ಮಾಡಿ, ಎಲ್ಲಿದೆ ಈಗ ವ್ಯಾಲ್ಯೂ, ಮಿಡ್ ಬಂದಾಯಿತು, ಮಿಡ್ ಕಂಡುಹಿಡಿದಾಯಿತು. ಇವಾಗ ಕಂಪೇರ್ ಮಾಡಿ, ಎಲಿಮೆಂಟ್ ತಿಳಿದು ಎಮ್ ಆಫ್ ಮಿಡ್ಡಿಗೆ ಈಕ್ವಲ್ ಆಗಿದ್ದರೆ, ಸಮವಾಗಿದ್ದರೆ ನಮಗೆ ಲೊಕೇಶನ್ ಸಿಗುತ್ತೆ. ಎಲ್ಲಿ ಸಿಗುತ್ತೆ, ಮಿಡ್ಡಲ್ಲಿ ಸಿಗುತ್ತೆ. ಸಿಕ್ಕಿದ ಮೇಲೆ ಮುಗೀತು, ಬ್ರೇಕ್ ಎಲ್ಲಿಗೆ ಹೋಗುತ್ತೆ, ಔಟ್ಪುಟ್ಟಿಗೆ ಹೋಗುತ್ತೆ. ಇಲ್ಲದೆ ಹೋದರೆ ಚೆಕ್ ಮಾಡಬೇಕು, ಇಲ್ಲದೆ ಹೋದರೆ ಓಕೆ ಯು ಹ್ಯಾವ್ ಟು ಚೆಕ್.
ಸೊ ಯಾವ್ದು ಚೆಕ್ ಮಾಡ್ತಾರೆ, ಎಲ್ಸ್ ಅಂತ ಬರೀಬೇಕು, ಎಲ್ಸ್. ಓಕೆ, ಎಲ್ಸ್ ಅಂತಿದೆ ನೋಡಿ, ಎಲ್ಸ್ ಬರೆದು ಇವಾಗ ಕಂಡೀಷನ್ ಕೊಡಿ. ಇಫ್ ಎಲಿಮೆಂಟ್ ಲೆಸ್ ದ್ಯಾನ್ ಮಿಡ್ ಆಗಿದ್ದರೆ, ನೀವು ಹುಡುಕ್ತಕ್ಕಂಥ ಎಲಿಮೆಂಟು ಮಿಡಲ್ಗಿಂತ ಕಡಿಮೆ ಇದ್ದರೆ ಯಾವ್ದು ಪೊಸಿಷನ್ ಚೇಂಜ್ ಆಗುತ್ತೆ, ಎಂಡ್ ಚೇಂಜ್ ಆಗುತ್ತೆ ನೋಡಿ. ಎಂಡ್ ಏನಾಗುತ್ತೆ, ಮಿಡ್ -1. ಓಕೆ, ನಿಮ್ಮ ಆಲ್ಗಾರಿದಮಲ್ಲಿ ಏನಾಗುತ್ತೆ, M-1 ಅಂತಿದೆ. ಓಕೆ, ಇಲ್ಲದೆ ಹೋದರೆ ಬಿಗಿನಿಂಗ್ ಚೇಂಜ್ ಆಗುತ್ತೆ. ಬಿಗಿನಿಂಗ್ ಏನಾಗುತ್ತೆ, ಮಿಡ್ +1 ಆಗುತ್ತೆ. ಓಕೆ, ಬಿಗಿನಿಂಗ್ ಅಲ್ಲಿ ನಿಮ್ಮ ಆಲ್ಗಾರಿದಮಲ್ಲಿ ಬಿ ಏನಾಗುತ್ತೆ, M+1 ಅಂತಿದೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಅಲ್ಲಿ ಅಂತ ಯೂಸ್ ಮಾಡ್ತಾರೆ ಆಲ್ಗಾರಿದಮಲ್ಲಿ, ಇಲ್ಲಿ ಎಂಡ್ ಅಂತ ಬಳಸಿದ್ದಾರೆ. ಅಲ್ಲಿ ಮಿಡ್ಗೆ M ಅಂತ ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ಮಿಡ್ ಅಂತ ಯೂಸ್ ಮಾಡಿದ್ದಾರೆ. ಅರೇ ನೇಮನ್ನು ಎ ಅಂತ ಯೂಸ್ ಮಾಡ್ತಾರೆ ಅಲ್ಲಿ ಆಲ್ಗಾರಿದಮಲ್ಲಿ. ಇಲ್ಲಿ ನಾವಿಲ್ಲಿ ಅರೇ ನೇಮನ್ನು M ಅಂತ ಬಳಸಿದ್ದೀವಿ. ಹಾಗಾಗಿ ಇದು ತುಂಬ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಮಕ್ಕಳೇ. ಅರೇ ನೇಮ್ ಆಲ್ಗಾರಿದಮಲ್ಲಿ ಎ ಅಂತ ಬಳಸ್ತಾರೆ, ಇಲ್ಲಿ ನಾವು M ಅಂತ ಬಳಸಿದ್ದೀವಿ. ಅಲ್ಲಿ ಬಿಗಿನಿಂಗಿಗೆ ಬಿ ಅಂತ ಬಳಸ್ತಾರೆ, ನಾವಿಲ್ಲಿ BG ಅಂತ ಬಳಸ್ತೀವಿ, ಬಿಗಿನಿಂಗ್. ಓಕೆ, ಹಾಗೆ ಎಂಡಿಗೆ ಅಲ್ಲಿ ಅಂತ ಬಳಸ್ತಾರೆ, ನಾವಿಲ್ಲಿ ಪೂರ್ತಿಯಾಗಿ ಎಂಡ್ ಅಂತ ಬಳಸ್ತೀವಿ. ಹಾಗೆ ಇನ್ಯಾವುದು ಉಳಿತು, ಮಿಡ್. ಓಕೆ, ಸೊ ಮಿಡ್ಡಿಗೆ ಅಲ್ಲಿ M ಅಂತ ಬಳಸ್ತಾರೆ ಆಲ್ಗಾರಿದಮಲ್ಲಿ, ನಾವಿಲ್ಲಿ ಸಂಪೂರ್ಣವಾಗಿ ಮಿಡ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅಷ್ಟೇ ವ್ಯತ್ಯಾಸ. ಸೊ ಕೊನೆಗೆ ನೋಡಿ, ಯಾವುದೆಲ್ಲ ಲೂಪನ್ನು ಕ್ಲೋಸ್ ಮಾಡಬೇಕು ಅಂತ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಇಫ್ ಲೂಪನ್ನು ಇಲ್ಲಿ ಕ್ಲೋಸ್ ಮಾಡ್ತೀವಿ ನೋಡಿ. ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಫ್ಲವರ್ ಬ್ರಾಕೆಟ್ ನೋಡಿ ಆಗಿದೆಯಲ್ವಾ. ಸೊ ಇದು ಓಪನ್ ಕ್ಲೋಸ್, ಇಫ್ ಕ್ಲೋಸ್ ಆಗಿತ್ತು. ದೆನ್ ವಿ ಹ್ಯಾವ್ ಟು ಕ್ಲೋಸ್ ದ ವೈಲ್. ಸೊ ವೈಲನ್ನು ಕ್ಲೋಸ್ ಮಾಡಬೇಕಾಗುತ್ತೆ, ವೈಲ್. ದೆನ್ ವಿ ಹ್ಯಾವ್ ಟು ಕ್ಲೋಸ್ ದ ಫಂಕ್ಷನ್. ಕೊನೆಯ ಫ್ಲವರ್ ಬ್ರಾಕೆಟ್ ಇದೆ, ಅದು ಮೇನ್ ಫಂಕ್ಷನ್, ಮೇನ್ ಅಲ್ಲ, ಯಾವುದೋ ನಮ್ಮ ಈ ಒಂದು ಸರ್ಚ್ ಫಂಕ್ಷನ್, ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇದಾದ ನಂತರ ಕೊನೆಯ ಪಾರ್ಟ್, ಲಾಸ್ಟ್ ಪಾರ್ಟ್ ಏನಿದೆ, ದಟ್ ಈಸ್ ಡಿಕ್ಲರೇಷನ್ ಆಫ್ ದ ಆಬ್ಜೆಕ್ಟ್. ಓಕೆ, ಸೊ ಆಲ್ರೆಡಿ ನೀವು ತುಂಬ ಪ್ರೋಗ್ರಾಮ್ ಬರೆದಿದ್ದರೆ ಈ ಒಂದು ಪಾರ್ಟ್ ನಿಮಗೆ ಈಸಿ ಆಗುತ್ತೆ. ಸೊ ಇದು ಮೇನ್ ಫಂಕ್ಷನ್ ಬಂದಾಗ ಫ್ಲವರ್ ಬ್ರಾಕೆಟ್ಸ್ ಓಪನ್ ಇದೆ, ಲಾಸ್ಟಿಗೆ ಕ್ಲೋಸ್ ಇದೆ. ಓಕೆ, ಸೊ ಒಳಗಡೆ ನೀವು ಯು ಹ್ಯಾವ್ ಟು ಡಿಕ್ಲೇರ್ ದ ಆಬ್ಜೆಕ್ಟ್. ಹೌ ಟು ಡಿಕ್ಲೇರ್ ದ ಆಬ್ಜೆಕ್ಟ್? ಸೊ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಕ್ಲಾಸ್ ನೇಮ್, ದೆನ್ ಯು ಹ್ಯಾವ್ ಟು ಮೆನ್ಷನ್ ದ ಆಬ್ಜೆಕ್ಟ್. ಇಲ್ಲಿ ಕ್ಲಾಸ್ ನೇಮ್ ಏನು ಕೊಟ್ಟಿದ್ರಿ, ಬೈನರಿ ಸರ್ಚ್ ಅಂತ ಕೊಟ್ಟಿದ್ರಿ, ಒಂದು ಆಬ್ಜೆಕ್ಟ್ ಬಿ ಅಂತ ಕೊಟ್ಟು ಸೆಮಿಕಲನ್ ಹಾಕಿ. ಓಕೆ, ದೆನ್ ವಿ ಕ್ಯಾನ್ ಆಕ್ಸೆಸ್ ವಿತ್ ದ ಆಬ್ಜೆಕ್ಟ್. ಓಕೆ, ಮೆಂಬರ್ ಫಂಕ್ಷನ್ ಆಕ್ಸೆಸ್ ಮಾಡ್ಬೋದು. ಯಾವ ರೀತಿ, b.getData ಇದು ಮೊದಲ ಇನ್ಪುಟ್ ಆಗುತ್ತೆ. ನಂತರ b.search ಇದು ಕ್ಯಾಲ್ಕುಲೇಷನ್ ಪಾರ್ಟ್ ಆಗುತ್ತೆ. ದೆನ್ b.display ಇದು ನಮಗೆ ಔಟ್ಪುಟ್ ಬರುತ್ತೆ. ಓಕೆ, ಅದಕ್ಕೆ ಮುಂಚೆ ನೀವು ಡಿಕ್ಲೇರ್ ಆದ ನಂತರ ಯು ಕ್ಯಾನ್ ಯೂಸ್ ದಿಸ್ ಕಮ್ಯಾಂಡ್, ಕ್ಲಿಯರ್ ಸ್ಕ್ರೀನ್ ಅಂತ ಕೊಡ್ಬೋದು. ಓಕೆ, ಸೊ ಕೊನೆಗೆ ಗೆಟ್ ch ಫಂಕ್ಷನ್ ಬರೀಬೇಕಾಗುತ್ತೆ. ನಿಮ್ಮ ಔಟ್ಪುಟ್ ಮಾನಿಟರ್ಲಿ ಹಾಗೆ ಇರಬೇಕಂತಾದಾಗ, ಅಂಟಿಲ್ ಯು ಪ್ರೆಸ್ ಎನಿ ಕೀ ಹಾಗೆ ಇರಬೇಕಂತಾದಾಗ ಗೆಟ್ ch ಬರೀಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಈಸ್ ಹೌ ವಿ ಡಿಕ್ಲೇರ್ ದ ಮೇನ್ ಫಂಕ್ಷನ್. ಸೊ ಫಸ್ಟ್ ಏನು ಬರೀಬೇಕು ಹೇಳಿ, ಕ್ಲಾಸ್ ನೇಮ್ ಬರೀರಿ, ಕೊನೆಗೆ ಒಂದು ಆಬ್ಜೆಕ್ಟನ್ನು ಮೆನ್ಷನ್ ಮಾಡಿ, ಬಿ ಅಂತ ಇದೆ, ಅಲ್ಲಿಗೆ ಸೆಮಿಕೋಲನ್ ಹಾಕಿ, ದೆನ್ ಒಂದು ಕಮ್ಯಾಂಡ್ ಕೊಡಿ, ಕ್ಲಿಯರ್ ಸ್ಕ್ರೀನ್ ಅಂತಂದರೆ ಬೇಕಾದ್ರೆ ಕೊಡ್ಬೋದು, ಬೆಟ್ರ್ ಬಿಡ್ಬೋದು, ತೊಂದರೆ ಏನಿಲ್ಲ. ದೆನ್ ಆಕ್ಸೆಸ್ ಮಾಡಿ. ಹೌ ಟು ಆಕ್ಸೆಸ್, ಆಬ್ಜೆಕ್ಟ್ ಡಾಟ್ ಮೆಂಬರ್ ಫಂಕ್ಷನ್. ಇಲ್ಲಿ ಆಬ್ಜೆಕ್ಟ್ ಯಾವುದು, ಬಿ, ಮೊದಲನೇ ಮೆಂಬರ್ ಫಂಕ್ಷನ್ ಗೆಟ್ ಡಾಟಾ. ಸೊ ಯು ಹ್ಯಾವ್ ಟು ಯೂಸ್ ಆಪರೇಟರ್ ಡಾಟ್. ನೋಡಿ, ಡಾಟ್ ಬಳಸಬೇಕು, ಇದನ್ನು ಮಿಸ್ ಆದರೆ ಎಕ್ಸಿಕ್ಯೂಟ್ ಆಗಲ್ಲ. ಕೊನೆಗೆ ಸೆಮಿಕೋಲನ್ ಹಾಕಬೇಕು. ಓಕೆ, ಸೊ b.getData, b.search, b.display ಅಂತ ಬರೀರಿ. ಕೊನೆಗೆ ಇದೊಂದು ಮ್ಯಾಂಡೇಟ್ರಿ, ಗೆಟ್ ch ಬರೀರಿ. ನೀವು ಗೆಟ್ ch ಅಂತ ಬರೆದ್ರೆ ಸ್ಟಾರ್ಟಿಂಗಲ್ಲಿ, ಪ್ರಾರಂಭದಲ್ಲಿ ಆ್ಯಶ್ ಇನ್ಕ್ಲೂಡ್ ಯಾವ ಫಂಕ್ಷನ್ ಇನ್ಕ್ಲೂಡ್ ಮಾಡ್ಬೇಕು ನೀವು, ಕನ್ಸೋಲ್ IO.h ಅನ್ನು ಮಾಡಬೇಕು, ಕನ್ಸೋಲ್ IO.h ಅನ್ನು ಮಾಡಬೇಕು. ಓಕೆ, ಇಲ್ಲದೆ ಹೋದರೆ ಈ ಗೆಟ್ ch ಫಂಕ್ಷನ್ ಇದು ವರ್ಕ್ ಆಗಲ್ಲ, ಎರರ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಬೈನರಿ ಸರ್ಚ್ ಪ್ರೋಗ್ರಾಮ್. ಮಕ್ಕಳೇ, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಸೊ ಥ್ಯಾಂಕ್ ಯು.